ಟೈಮ್ ಬಂದು 1:30-2 ಗಂಟೆ ಆಯ್ತು ನೋಡಿ, ಇನ್ನೂ ಹಸಿವೆ ಆಗಿಲ್ಲ ನನಗೆ. ಹಾಗಾಗಿ ನಾಳಿನ ಏನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಾಗಿ ಇವತ್ತೇ ನಾನು ಸಂಕ್ರಾಂತಿ ಹಬ್ಬದ ಏನಾದರೂ ರೆಸಿಪಿಗಳು ಶೇರ್ ಮಾಡೋಣ ಅಂಥೇಳಿ ಆಲ್ರೆಡಿ ಹೇಳಿದ್ನಲ್ಲ. ಹಾಗಾಗಿ ಈಗ ಒಂದೊಂದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ. ಬನ್ನಿ, ಮೊದಲಿಗೆ ಬಂದು ನಾನು ಶೇಂಗಾ ಕೂಡ ಹುರಿದಿಟ್ಕೊಂಡಿದ್ದೆ, ಅಂದರೆ ಸ್ವಲ್ಪ ಫ್ರೈ ಎಲ್ಲ ಮಾಡ್ಕೊಂಡಿನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಅಂತ ಮತ್ತೊಮ್ಮೆ ಕೇಳ್ತೀನಿ. ಬನ್ನಿ, ಈಗ ಏನಂದರೆ ಶೇಂಗಾ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಈಗ ಎಳ್ಳು ಹುರಿತಾ ಇದ್ದೀನಿ ನೋಡಿ, ಅಂದರೆ ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆ ಮಾಡೋಣ ಅಂಥೇಳಿ. ಅದ್ರ ಜೊತೆಗೆ ಟೈಮ್ ಇತ್ತು ಅಂತಂದರೆ ಬೇರೆ ರೆಸಿಪಿ ಕೂಡ ತೋರಿಸ್ತೀನಿ ನಿಮಗೆ, ಅಂದರೆ ಹಬ್ಬಕ್ಕಾಗಿ ಏನೆಲ್ಲ ಮಾಡ್ತೀನಿ ಅನ್ನೋದನ್ನು. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ನೋಡಿ, ಆಲ್ರೆಡಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಯಾಕಂದರೆ ಮೈದಾ ಕೂಡ ಇದ್ದಿಲ್ಲ ಮನೆಯಲ್ಲಿ. ಭಾಳಷ್ಟು ಜನ ಕೂಡ ಹೇಳ್ತಾ ಇದ್ದಾರಲ್ಲ ಮೈದಾ ಜಾಸ್ತಿ ಯೂಸ್ ಮಾಡಬಾರ್ದಂತ, ಹಾಗಾಗಿ ತೊಗೊಂಡಿದ್ದೀನಿ ನೋಡಿ. ನಾನೇನು ಜಾಸ್ತಿ ಅಂದರೆ ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ ಮೈದಾ, ಬಟ್ ಯಾವಾಗಾದರೂ ಒಂದು ಟೈಮು ಪೂರಿ ಮಾಡಲಿಕ್ಕಾಗಿ ಯೂಸ್ ಮಾಡಿರ್ತೀನಿ. ಈಗ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಾಂದ್ರೆ ನಾನು ಯಾವಾಗಲೂ ಏನಂತಾರೆ ಮೈದಾನೇ ತೊಗೊಳೋದು ನೋಡಿ. ಯಾವಾಗ ಒಂದು ಟೈಮ್ ಯೂಸ್ ಮಾಡಲಿಕ್ಕೇನು ಪ್ರಾಬ್ಲಮ್ ಇಲ್ಲ ಅಂತ ನಾನು ಅನ್ಕೋತೀನಿ ಅಷ್ಟೇ. ನೋಡ್ತಾ ಇರ್ಬೋದು, ಇಲ್ಲಿ ಶೇಂಗಾ ಕೂಡ ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ ನಾನು, ಅಂದರೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಬೆಲ್ಲ ಕೂಡ ರೆಡಿ ಇದೆ ನೋಡಿ, ಅಂದರೆ ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆ ಮಾಡಲಿಕ್ಕಾಗಿ ಬೆಲ್ಲ ಕೂಡ ಇಟ್ಕೊಂಡಿದ್ದೀನಿ. ಇನ್ನು ಏನಂತಾರೆ ಪುಡಿ ಮಾಡಿ ಇಟ್ಕೋಬೇಕು ನೋಡಿ ಬೆಲ್ಲ ಬಂದು. ಹಾಗೆ ಇಲ್ಲಿ ಬಂದು ಗುರೆಳ್ಳು ಕೂಡ ಇಟ್ಕೊಂಡಿದ್ದೀನಿ. ನಂತರ ಗುರೆಳ್ಳು ಚಟ್ನಿ ಪುಡಿ ಕೂಡ ಮಾಡೋಣ ಅಂಥೇಳಿ. ಗುರೆಳ್ಳು ಪುಡಿ ಕೂಡ ಅಂತಾರೆ, ಹುಚ್ಚೆಳ್ಳು ಪುಡಿ ಕೂಡ ಅಂತಾರೆ ನೋಡಿ. ಹಾಗಾಗಿ ಇದು ಕೂಡ ಆಲ್ರೆಡಿ ನಾನು ಹುರಿದಿಟ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ತಣ್ಣಗಾಗಬೇಕಲ್ಲ ಚಟ್ನಿ ಪುಡಿ ಮಾಡಬೇಕಂದ್ರೆ. ಹಾಗಾಗಿ ನಾನು ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಪ್ರತಿಯೊಂದು ನಾನು ತೋರಿಸ್ಕೊತ ಹೋದರೆ. ಹಾಗಾಗಿ ಏನಿಲ್ಲ, ಸಿಂಪಲ್ಲಾಗಿ ಇದು ಹುರಿದಿದ್ದು ಶೇಂಗಾ ಇದೆ ನೋಡಿ. ನಂತರ ಇದು ಬೆಲ್ಲ ಕೂಡ ಈಗ ಆಲ್ರೆಡಿ ನಾನು ನೋಡ್ತಾ ಇರ್ಬೋದು ನೀವು, ಇಲ್ಲಿ ಗ್ಯಾಸ್ ಕೂಡ ಆನ್ ಮಾಡಿದ್ದೀನಿ ನಾನು. ಈಗ ಅಯ್ಯೋ ದೇವ್ರೆ, ಎಳ್ಳು ಕೂಡ ಸ್ವಲ್ಪ ಹೊತ್ತೋಗ್ಬಿಡ್ತು ನೋಡಿ. ನೋಡ್ತಾ ಇರ್ಬೋದು, ವೀಡಿಯೋ ಮಾಡಿಕೊಂಡೆ, ಗ್ಯಾಸ್ ಹಚ್ಚಿದ್ದೆ ನೆನಪಿಲ್ಲ ಈ ವಿಡಿಯೋ ಮಾಡಬೇಕಾದ್ರೆ ನೋಡಿದ್ನೆಲ್ಲ. ಹಾಗಾಗಿ ನೋಡಿ, ಸ್ವಲ್ಪ ಕಪ್ಪಾಗಿದೆ, ಭಾಳ ಏನಿಲ್ಲ. ಹೀಗೆ ನೋಡಿ, ವೀಡಿಯೋ ಮಾಡ್ತಿರ್ಬೇಕಾದ್ರೆ ನಾವು ಒಂದೇ ಕಡೆ ಲಕ್ಷ್ಯ ಇರೋಂಗಿಲ್ಲ ನಮಗೆ, ಹಾಗಾಗಿ ಸ್ವಲ್ಪ ಕಪ್ಪಾಗು ಅಂತ ಅನಿಸುತ್ತೆ. ನೋಡ್ತಾ ಇರ್ಬೋದು ನೀವು ಕೂಡ. ಚೆನ್ನಾಗಾಯಿತು, ಇಮಿಡಿಯೇಟ್ಲಿ ನೋಡಿದ್ನೆಲ್ಲ. ಹಾಗಾಗಿ ಹೋಳಿಗೆಗೆ ಏನು ನಡೆಯುತ್ತೆ ಅಂತ ಅನ್ಕೋತೀನಿ ನೋಡಿ. ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ, ಯಾಕಂದರೆ ಚಟಪಟ ಸಿಡಿದು ಬಿಡ್ತಾವೆ. ಹಾಗಾಗಿ ಆಫ್ ಮಾಡಿಬಿಡೋಣ ಅಂತ ಅನ್ಕೋತೀನಿ. ಚೆನ್ನಾಗಿ ಉರಿಲಿಲ್ಲ ಅಂದರೆ ಫ್ರೈ ಮಾಡಿಲ್ಲ ಅಂದರೆ ಹೋಳಿಗೆ ಕೂಡ ಟೇಸ್ಟಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಹುರಿದ್ಬಿಟ್ಟು ಆಫ್ ಮಾಡಿಬಿಡ್ತೀನಿ ನೋಡಿ. ಈ ಟೈಪ್ ನಾನು ಸ್ವಲ್ಪ ಹುರಿದಿಟ್ಕೊಂಡೆ, ಸ್ವಲ್ಪ ಕೆಂಪಾಯ್ತು ಅಂತಲೇ ಅನ್ಕೋತೀನಿ ನೋಡಿ. ಪರವಾಗಿಲ್ಲ, ನಡೆಯುತ್ತೆ. ಬೆಲ್ಲ ಕೂಡ ಕಪ್ಪು ಇರುತ್ತಲ್ಲ ಒಂಚೂರು, ಹಾಗಾಗಿ ಗೋಲ್ಡನ್ ಕಲರ್ ಇರುತ್ತಲ್ಲ, ಇದು ಕೂಡ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡೆ. ಪುಣ್ಯ ಇದು ಮೊದಲೇ ಬಂದು ನಾನು ಕುಸರಳ್ಳಿಗೆ ಅಂಥೇಳಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡಿದ್ದೆ ನೋಡಿ. ಈ ಥರ ಇದ್ದರೆ ಚೆನ್ನಾಗಿರ್ತಿತ್ತು, ಬಟ್ ಸ್ವಲ್ಪ ಭಾಳ ಫ್ರೈ ಆಯ್ತು ಅಂತ ಅನ್ಕೋತೀನಿ. ಇದು ಬಂದು ಕುಸರಳ್ಳಿಗೆ ನೋಡಿ. ಕುಸರಳ್ಳಿ ಕೂಡ ಆದರೆ ಇವತ್ತು ಶೇರ್ ಮಾಡ್ತೀನಿ, ಯಾಕಂದರೆ ಇನ್ನೂ ಕುಸರಳ್ಳಿ ಕೂಡ ಹೊರಗಡೆಯಿಂದ ತರಬೇಕಲ್ಲ. ಕಲರ್ ಫುಲ್ಲಾಗಿ ತುಂಬ ಚೆನ್ನಾಗಿರ್ತಾವೆ, ಮಕ್ಕಳಿಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಯಾರಿಗಾದರೂ ಕೊಡ್ಬೇಕಾದ್ರೆ ನಾವು ದೊಡ್ಡವ್ರು ಕೂಡ ಕೊಡ್ತೀವಿ ನೋಡಿ ಕುಸರಳ್ಳಿ ಬಂದು. ಹಾಗಾಗಿ ಅದಕ್ಕೂ ಕೂಡ ನಾನು ಇವಾಗಲೇ ಹುರಿದಿಟ್ಟಿದ್ದೀನಿ. ನಂತರ ಇದರಲ್ಲೇ ಸ್ವಲ್ಪ ಶೇಂಗಾ ಕೂಡ ನಾನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕುಸರಳ್ಳಿ ಕೂಡ ತೊಗೋತೀನಿ ನೋಡಿ. ಯಾಕಂದರೆ ಭಾಳಷ್ಟೇನು ಮಾಡೋದಿಲ್ಲ ನಾನು ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆ, ಸುಮ್ಮನೆ ಖರ್ಚಾಗೋದಿಲ್ಲ. ನಂತರ ಮಾಡಬೇಕಲ್ಲ ಹಬ್ಬಕ್ಕೆ ಅನ್ನೋದಕ್ಕೆ ಮಾಡ್ತಾಯಿದ್ದೀನಿ ನಾನು. ಈ ಬೌಲ್ ಇದೆಯಲ್ಲ, ಇದರಿಂದ ಒಂದು ಶೇಂಗಾ ಒಂದು ಎಳ್ಳು ಅಷ್ಟೇ ನಾನು ಈಗ ಮಾಡ್ತಾ ಇರೋದು ನೋಡಿ. ಅಂದರೆ ಎಳ್ಳು ಹೋಳಿಗೆ ಶೇಂಗಾ ಹೋಳಿಗೆ, ಯಾಕಂದರೆ ಭಾಳಷ್ಟು ಆದರೆ ಖರ್ಚಾಗೋದಿಲ್ಲ ನಿಜವಾಗ್ಲೂ. ಅದಕ್ಕೆ ನಾನು ಸ್ವಲ್ಪನೇ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈಗ ಮೊದಲಿಗೆ ಬಂದು ನಾನು ಹಿಟ್ಟು ಮಿಕ್ಸ್ ಮಾಡಿಡ್ತೀನಿ ನೋಡಿ. ಎಳ್ಳು ಹೋಳಿಗೆ ಶೇಂಗಾ ಹೋಳಿಗೆ ಎರಡೂ ಸೇರಿಬಿಟ್ಟು ಹಿಟ್ಟು ಮಿಕ್ಸ್ ಮಾಡ್ತೀನಿ. ಈಗ ಎರಡಕ್ಕೂ ಸಾಕಾಗುತ್ತೆ ಅಂತೇಳಿ ಇಷ್ಟು ತೊಗೊಂಡಿದ್ದೀನಿ ನೋಡಿ ಕಣಕ ಕಲಿಸ್ಲಿಕ್ಕೆ. ಇದಕ್ಕೊಂದು ಸ್ವಲ್ಪ ಉಪ್ಪು, ಒಂಚೂರು ಉಪ್ಪು, ನಂತರ ಎಣ್ಣೆ ಕೂಡ ಹಾಕಿ ಕಲಿಸ್ಬೇಕಾಗುತ್ತೆ. ನೀವು ಎಣ್ಣೆ ಹಾಕಿಲ್ಲ ಅಂದರೆ ನೀವು ಹೋಳಿಗೆ ಏನಂತಾರೆ ಮುರಿದು ತಿನ್ನಬೇಕಾದ್ರೆ ಜಿಗಿ ಬಂದಂಗೆ ಆಗ್ತಾವೆ ನೋಡಿ. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಕೂಡ ಮಿಕ್ಸ್ ಮಾಡಬೇಕು. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಮತ್ತೊಮ್ಮೆ ಕೇಳ್ತೀನಿ. ಹಾಯ್ ಫ್ರೆಂಡ್ಸ್, ಬನ್ನಿ, ನಿನ್ನೆ ವೀಡಿಯೋನ ಇವತ್ತು ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನಿನ್ನೆ ವೀಡಿಯೋದಲ್ಲಿ ನಾನು ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆ ಮಾಡಿದ್ದೀನಿ ನೋಡಿ. ಆ ಕೂಡ ರೆಸಿಪಿ ಕೂಡ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡಲಿಕ್ಕಿದ್ದೀನಿ. ಹಾಗಾಗಿ ನಿನ್ನೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅಪ್ಲೋಡ್ ಮಾಡಲಿಲ್ಲ. ಇವತ್ತಿನ ದಿನದಲ್ಲಿ ಮಾಡ್ತಾಯಿದ್ದೀನಿ ನೋಡಿ.
ಬನ್ನಿ ಫ್ರೆಂಡ್ಸ್, ಮೊದಲಿಗೆ ಬಂದು ನಾನೀಗೆಲ್ಲ ಡೀಟೇಲ್ ಹೇಳ್ದಂಗೆ ಈಗ ಕಣಕ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಒಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿಬಿಟ್ಟು ನಂತರ ನೀರು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಚಪಾತಿ ಹಿಟ್ಟಿಗಿಂತನೂ ಸ್ವಲ್ಪ ಚೂರು ಗಟ್ಟಿ ಕಲಿಸ್ಕೋಬೇಕಾಗುತ್ತೆ. ಇಲ್ಲ ಚಪಾತಿ ಹಿಟ್ಟು ನೀವು ಕಲಿಸ್ಕೊತೀರಲ್ಲ ಆ ರೀತಿಯಾಗಿ ಕಲಿಸ್ಕೊಂಡು ಇಟ್ಕೊಂಡ್ರು ನಡೀತು ನೋಡಿ. ಮೊದಲಿಗೆ ಬಂದು ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡ್ಲಿಕ್ಕೆ ಬಿಡೋಣ. ಅದಾದ ನಂತರ ಈ ಕಡೆ ಶೇಂಗಾ ಏನು ಹುರಿದಿಟ್ಕೊಂಡಿದ್ನಲ್ಲ, ಈಗ ಶೇಂಗಾ ಕೂಡ ಚೆನ್ನಾಗೆಲ್ಲ ಸಿಪ್ಪೆ ತೆಗೆದು ನಂತರ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದ ನಂತರ ಇದನ್ನು ಕೂಡ ಒಂದು ಸ್ವಲ್ಪ ನಾನು ಕುಸ್ರಳ್ಳಿಗಾಗಿ ಒಂದು ಸ್ವಲ್ಪ ಎತ್ತಿಟ್ಕೊಂಡೆ ನೋಡಿ. ನಂತರ ಒಂದೇ ಒಂದು ಬೌಲ್ನಷ್ಟು ನಾನು ಶೇಂಗಾ ತೊಗೊಂಡು ಇವತ್ತು ಶೇಂಗಾ ಹೋಳಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಕಡಿಮೆ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಯಾರೆಲ್ಲ ಕಲಿತಾ ಇದ್ದೀರಾ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ ನೋಡಿ ಇದು ನನ್ನ ವೀಡಿಯೋ ಬಂದು. ಬನ್ನಿ ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು ಒಂದು ಏನಂತಾರೆ ಜಾಮೂನ್ ಬಟ್ಲದಷ್ಟು ಶೇಂಗಾನ ನಾನು ಉಟ್ಬಿಟ್ಟು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಈಗ ಪೌಡ್ರ್ ಕೂಡ ಮಾಡ್ಕೊಂಡು ಬಂದೆ. ನೋಡ್ತಾ ಇರ್ಬೋದು ನೀವು. ಸಣ್ಣ ಉರಿಯಲ್ಲಿನೇ ಇಟ್ಕೊಂಡು ಉರಿಬೇಕಾಗುತ್ತೆ ನೋಡಿ ಶೇಂಗಾ. ಅಂದರೆ ಘಮ ಬಂದ ನಂತರ ಅದು ಉಂಡೆ ಆಗಲಿ ನಂತರ ಚಟ್ನಿ ಪುಡಿ ಆಗಲಿ ಈ ರೀತಿ ಹೋಳಿಗೆ ಆಗಲಿ ತುಂಬ ಚೆನ್ನಾಗಿ ಬರ್ತಾವೆ. ಅತಿ ಕೆಂಪೆಂತ ಉರಿಬಾರ್ದು ನೋಡ್ರಿ, ಕಪ್ಪಾಗೋ ತನಕ ಒಂದು ಮೀಡಿಯಮ್ ಹುರಿದ್ರೆ ಸಾಕಾಗುತ್ತೆ. ಅದಾದ ನಂತರ ಒಂದು ಸ್ವಲ್ಪ 1.5 ಅಷ್ಟು ಬೆಲ್ಲ ತೊಗೊಂಡಿದ್ದೆ ನಾನು. ಅಂದರೆ ಒಂದು ಬೌಲಿಗೆ ಏನಂತಾರೆ ಜಾಮೂನ್ ಬಟ್ಲಿಗೆ ಶೇಂಗಾ ತೊಗೊಂಡ್ರೆ 1.5 ಬೌಲಷ್ಟು ನೀವು ಬೆಲ್ಲ ತೊಗೋಬೇಕಾಗುತ್ತೆ ಸಿಹಿ ಬೇಕಂದವರು. ನಂತರ ಅದೇ ಜಾರ್ನಲ್ಲಿನೇ ನಾನು ಮೊದಲಿಗೆ ಬಂದು ಶೇಂಗಾ ಪೌಡ್ರ್ ಮಾಡ್ಕೊಂಡೆ. ನಂತರ ಈಗ ಎಳ್ಳು ಪೌಡ್ರ್ ಕೂಡ ಮಾಡ್ಕೊಂಬಿಟ್ಟೆ. ಯಾಕಂದರೆ ಬೆಲ್ಲ ಹಾಕಿದ ನಂತರ ಸ್ವಲ್ಪ ಜಿಗಿ ಬರುತ್ತಲ್ಲ, ಹಾಗಾಗಿ ಎಳ್ಳು ಕೂಡ ಮೊದಲೇ ನಾನು ಪೌಡ್ರ್ ಮಾಡ್ಕೊಂಬಿಟ್ಟೆ ನೋಡಿ. ಅದಾದ ನಂತರ 2ಕ್ಕೂ ಆಗುವಷ್ಟು ನಾನು ಬೆಲ್ಲ ಕೂಡ ಮಿಕ್ಸಿ ಮಾಡಿ ಒಂದು ಸ್ವಲ್ಪ ಏನಂತಾರೆ ಕುಟ್ಟಿ ತಗೋಬೋದು ಬೆಲ್ಲ. ಬಟ್ ಆರ್ಗಾನಿಕ್ ಬೆಲ್ಲ ಎಲ್ಲ ತುಂಬ ಮೆತ್ತಗಿತ್ತು ನೋಡಿ. ಹಾಗಾಗಿ ಒಂದು ರೌಂಡ್ ನಾನು ಮಿಕ್ಸಿ ಹಾಕ್ಕೊಂಬಂದೆ. ತುಂಬ ಚೆನ್ನಾಗೆಲ್ಲ ಏನು ಮುದ್ದೆ ಟೈಪ್ ಆಯ್ತು ನೋಡಿ. ಅದು ನೋಡ್ತಾ ಇರ್ಬೋದು, ಕೈಯಿಂದನೇ ನೀವು ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಬೋದು. ಆ ರೀತಿಯಾಗಿ ಮೆತ್ತಗಿರುತ್ತೆ ಅದು ಬೆಲ್ಲ ಬಂದು. ನಾ 2ಕ್ಕೂ ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆ ಎಷ್ಟು ಬೇಕಷ್ಟು ಬೆಲ್ಲ ಕೂಡ ನಾನೀಗ ಸೇರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ವೀಡಿಯೋ ಕಂಟಿನ್ಯೂ ಆಗಿ ನೋಡಿ. ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ. ಬನ್ನಿ ಫ್ರೆಂಡ್ಸ್, ಈಗ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಮತ್ತೊಮ್ಮೆ ಕೇಳ್ತೀನಿ. ಈ ವಿಡಿಯೋ ಬಂದುಬಿಟ್ಟು ನಾನು 2-3 ದಿನ ಮೊದಲೇ ಹಾಕಿದರೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ನೋಡಿ ಮಾಡೋರಿಗೆ, ಹೊಸ್ದಾಗಿ ಕಲಿಯೋರಿಗೆ ಅಂತ ಅಂದ್ಕೊಂಡೆ ನೋಡಿ. ನೆಕ್ಸ್ಟ್ ಏನು ಮುಂದಿನ ವರ್ಷ ಬಂದು ಮೊದಲೇ ಅಪ್ಲೋಡ್ ಮಾಡೋಣ ಅಂತಂದು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ಯೂಟ್ಯೂಬ್ನಲ್ಲಿ ಒಂದೊಂದೇ ಕಲಿತಾ ಇರಬೇಕು ನೋಡಿ. ಯಾಕಂದರೆ ನಮಗೂ ಕೂಡ ಐಡಿಯಾ ಇರೋದಿಲ್ಲ. ಏನು ಪುಟ್ಟ ಮಕ್ಕಳು ಅಂಬೆಗಾಲಿಂದನೇ ಒಂದೊಂದೇ ಹೆಜ್ಜೆ ಇಟ್ಕೋತಾ ನಡೀತಾರಲ್ಲ, ಆ ರೀತಿಯಾಗಿ ನಾವು ಹೊಸ್ದಾಗೆಲ್ಲ ಸ್ಟಾರ್ಟ್ ಮಾಡಿರೋರೆಲ್ಲರೂ ಕಲಿಬೇಕಾಗುತ್ತೆ. ಹೊಸ್ದಾಗಿ ಅನ್ಲಿಕ್ಕೆ ಏನಿಲ್ಲ ನೋಡಿ. 3 ವರ್ಷ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಬಟ್ ಯಾಕೋ ಏನೋ ಗೊತ್ತಿಲ್ಲ, ಜಾಸ್ತಿ ವ್ಯೂಸ್ ಹೋಗಂಗಿಲ್ಲ, ಗ್ರೋತೇ ಆಗಿಲ್ಲ ಅಂತಲೇ ಹೇಳ್ಬೋದು. ಏನು ನಾನು ಸರಿಯಾಗಿ ವಿಡಿಯೋ ಹಾಕ್ತಾ ಇಲ್ಲವೋ ಅಥವಾ ಕಂಟೆಂಟ್ ಕೊಡ್ತಾ ಇಲ್ಲೋ ಅಥವಾ ಕ್ಲಿಯರಿಟಿ ಇಲ್ಲ, ಅದೇನೂ ಗೊತ್ತಿಲ್ಲ. ಏನಾದರೂ ಗುರ್ತಿದ್ರೆ ನಮಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ನೋಡಿ. ಅವಾಗ ಒಂದ್ಸರಿ ಇವಾಗ ಒಂದ್ಸರಿ ನನಗೆ ಯೂಟ್ಯೂಬ್ ಕಡೆಯಿಂದ ಮೆಸೇಜ್ ಕೂಡ ಬರುತ್ತಾ, ನೀವು ಈ ಥರ ರೆಸಿಪಿ ಮಾಡಿ, ಈ ಥರ ನೀವು ತಮ್ಮೇಲಿಡಿ, ನಂತರ ಈ ಥರ ನೀವು ಎಡ್ಡಿಂಗ್ ಬರೆದ್ರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತಂತ ಅವರು ನನಗೆ ಸಜೆಷನ್ ಕೂಡ ಕೊಡ್ತಾ ಇರ್ತಾರೆ ಅವಾಗವಾಗ. ಅದ್ರ ಪ್ರಕಾರನೇ ನಾನು ವೀಡಿಯೋಸ್ಗಳು ಕೂಡ ಬಿಡ್ತಾ ಇರ್ತೀನಿ ನೋಡಿ. ಡೈಲಿ ವೀಡಿಯೋ ಬಿಡಬೇಕಲ್ಲ ಅಂಥೇಳಿ ನೆಕ್ಸ್ಟ್ ಏನಂತಾರೆ ಸ್ವಲ್ಪ ದಿನ ನಾನು ಗ್ಯಾಪ್ ಕೂಡ ಮಾಡಿದ್ದಿತ್ತು. ಒನ್ ಮಂತ್ ತನಕನೂ ಗ್ಯಾಪ್ ಇತ್ತೇನೋ ಅಷ್ಟೇ ನೋಡಿ. ಹಾಗಾಗಿ ಆವಾಗಿಂದನೂ ಸ್ವಲ್ಪ ವ್ಯೂಸ್ ಕೂಡ ಕಡಿಮೆ ಆದವು. ಈಗ ಇನ್ಮೇಲೆ ಸ್ವಲ್ಪ ಕಷ್ಟಪಡಬೇಕು, ಕಷ್ಟಪಟ್ಟರೆಲ್ಲ ಸುಖ ಸಿಗೋದು. ನಂತರ ಏನಾದ್ರೂ ಕೆಲಸ ಮಾಡಿದ್ರೆಲ್ಲ ಪ್ರತಿಫಲ ಸಿಗೋದು. ನಾವು ಮಾಡಲಾರ್ದೇ ಪ್ರತಿಫಲ ಕೇಳಿದ್ರೆ ಯಾರು ಕೊಡ್ತಾರೆ ಹೇಳಿ. ಹಾಗಾಗಿ ಈಗ ನಾನು ಏನೇ ತ್ರಾಸಿರಲಿ, ಏನೇ ಪ್ರಾಬ್ಲಮ್ ಇರಲಿ, ಏನೇ ಇರಲಿ, ಈಗ ಯೂಟ್ಯೂಬ್ ಮಾಡಬೇಕು, ಬಿಡಬಾರ್ದು ಅನ್ನೋದೊಂದಿದೆ ನೋಡಿ. ಯಾಕಂದರೆ ಒಂದಿಲ್ಲದೆ ಒಂದಿನ ಕೈ ಹಿಡಿಯುತ್ತೆ ಅನ್ನೋದೊಂದು ಯೂಟ್ಯೂಬ್ ಮೇಲೆ ನಂಬಿಕೆಯಿಂದ, ನಂತರ ನಿಮ್ಮೆಲ್ಲರ ನಂಬಿಕೆಯಿಂದ ನಾನು ಈ ವೀಡಿಯೋಸ್ ಕೂಡ ಮಾಡ್ತಾಯಿದ್ದೀನಿ. ಈಗ ಕಂಟಿನ್ಯೂ ಆಗಿ ಒಂದಾದರೂ ವೀಡಿಯೋ ಬಿಡಬೇಕು, ಕಂಟೆಂಟಾಗಿ ಬಿಡಬೇಕಂತ ಅನ್ಕೋತೀನಿ ನೋಡಿ. ಒಂದೊಂದು ದಿನ ಏನೂ ಇರೋದಿಲ್ಲ, ಬಟ್ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಅವತ್ತಿನ ದಿನ ಏನೋ ಕಳ್ಕೊಂಡಂಗೆ ಅನಿಸ್ಬಿಡುತ್ತೆ ನೋಡಿ. ಹಾಗಾಗಿ ನಾನು ಏನಾದರೂ ಒಂದು ಸ್ವಲ್ಪ ಎಲ್ಲಿಗಾದರೂ ಹೋಗಿ ಬಂದರೆ, ನಂತರ ಏನಾದರೂ ವಿಷಯ ಇದ್ದರೆ ಅದನ್ನು ಮಾತಾಡಿ ವೀಡಿಯೋ ಕೂಡ ಅಪ್ಲೋಡ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ನಾನು ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಬಂದೆ ಶೇಂಗಕ್ಕೆ, ನಂತರ ಎಳ್ಳಿಗೆ ಮಿಕ್ಸ್ ಮಾಡ್ಕೊಂಡು ಬಂದ ನಂತರ ತುಂಬ ಚೆನ್ನಾಗಿ ಬಂದುಬಿಡುತ್ತೆ ನೋಡಿ ಹೂರಣ. ಇದಕ್ಕೆ ಹೂರಣ ಅಂತ ಕೂಡ ಕರಿತೀವಿ ನಾವು. ನಿಮ್ಮ ಕಡೆ ಎಲ್ಲ ಏನಂತಾರೆ ಗೊತ್ತಿಲ್ಲ ನನಗೆ. ಅಂದರೆ ಬೇಳೆ ಹೋಳಿಗೆದು ಮಾಡೋದು ಹೂರಣ ಅಷ್ಟೇ ಅಲ್ಲ, ಇದು ಕೂಡ ಹೂರಣ ಅಂತಲೇ ಹೇಳ್ತೀವಿ ನಾವು. ನಂತರ ಕಣಕದ ಹಿಟ್ಟು ಕೂಡ ಕಲಸಿದ್ದಿತ್ತು, ಅಂದರೆ ಗೋಧಿ ಹಿಟ್ಟಿನಲ್ಲಿ ಕಲಸಿದ್ನೆಲ್ಲ ನಾನು. ಮೈದಾ ಇದ್ದರೆ ಮೈದಾಲೇ ಕಲಿಸ್ತಿದ್ದೆ ನೋಡಿ, ನಾನು ಬಳಸೋದಿಲ್ಲ ಅಂತೇನಿಲ್ಲ. ಯಾವಾಗ ಒಂದು ಸರಿ ಬಳಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೀನಿ. ಯಾಕಂದರೆ
ಹೊಸ್ದಾಗಿ ಕಲಿಯೋರೆಲ್ಲ ನೀವು ಮೈದಾ ಹಿಟ್ಟಿಂದನೇ ಮಾಡಿ ಅಂತ ಕೂಡ ಹೇಳ್ತೀನಿ, ನಾನು ಸಜೆಷನ್ ಕೊಡ್ತೀನಿ ನೋಡಿ. ಯಾಕಂದರೆ ಗೋಧಿ ಹಿಟ್ಟಿಂದ ಸ್ವಲ್ಪ ಮಾಡೋರಿಗೆ ಕಷ್ಟ ಆಗುತ್ತೆ, ಏನು ಬರೋರಿಗೆ ಮಾತ್ರ ಏನು ಪ್ರಾಬ್ಲಮ್ ಇಲ್ಲ, ಹೆಲ್ತಿಗೂ ಚಲೋ ಇಲ್ಲ ಅಂತಿಲ್ಲ. ಬಟ್ ಕಲಿಯೋರು ಮಾತ್ರ ಮೈದಾ ಹಿಟ್ಟಿಂದನೇ ಮಾಡಿ ಅಂತ ನಾನು ಹೇಳ್ತೀನಿ ನೋಡಿ. ಚೆನ್ನಾಗಿ ಅದು ಹೋಳಿಗೆ ಕೂಡ ತುಂಬ ಮಾಡಿ ಎಲ್ಲ ಮಾಡಬೇಕಂತ ನನಗೂ ಕೂಡ ಆಸೆ, ತುಂಬ ಕ್ವಾಂಟಿಟಿಯಲ್ಲಿ. ಬಟ್ ತಿನ್ನೋರು ಯಾರೂ ಇಲ್ಲ ನಮ್ಮ ಮನೆಯಲ್ಲಿ, ತಿನ್ನೋರು ಯಾರು ಇಲ್ಲ ಅನ್ನೋದಕ್ಕಿಂತ ಸ್ವೀಟೇ ಜಾಸ್ತಿ ತಿನ್ನಲ್ಲ ನೋಡಿ, ಮತ್ತು ನಾನೇ ತಿನ್ಕೋತ ಕೂಡಬೇಕು. ಹಾಗಾಗಿ ನಾನು ಜಾಸ್ತಿ ಮಾಡಲಿಕ್ಕೆ ಹೋಗಿಲ್ಲ. ಹೋದ ವರ್ಷ ಎಲ್ಲ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಎಳ್ಳೋಳಿಗೆ, ಶೇಂಗಾ ಹೋಳಿಗೆ. ಅದು ಏನಂತಾರೆ, ಬೇರೆಯವ್ರಿಗೆ ಕರೆದು ಕೊಡೋದೇ ಆಯಿತು. ಹಾಗಾಗಿ ಈ ಸರಿ ನಾನು ಹಬ್ಬಕ್ಕೆ ಮಾಡಬೇಕಲ್ಲ ಅಂಥೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಒಂದು 10ರಿಂದ 11 ಹೋಳಿಗೆ ಕೂಡ ಅದು ನನಗೂ ಕೂಡ ಖುಷಿ ಆಯಿತು, ತುಂಬ ಚೆನ್ನಾಗಿ ಕೂಡ ಬಂದ್ವಲ್ಲ ಅಂಥೇಳಿ. ಯಾಕಂದರೆ ಫಸ್ಟ್ ಟೈಮ್ ನಾನು ಕೂಡ ಗೋಧಿ ಹಿಟ್ಟಿನಲ್ಲಿ ಮಾಡ್ತಾ ಇರೋದ್ರಿಂದ ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ಎಣ್ಣೆ ಅದನ್ನೆಲ್ಲ ಹಚ್ಚಿ ಮಾಡೋರು ಮಾಡ್ತಾರಂತ ಅನ್ಕೋತೀನಿ ನೋಡಿ, ನನಗೆ ಗೊತ್ತಿಲ್ಲ. ಬಟ್ ನಾನು ಮಾತ್ರ ಹಿಟ್ಟು ಹಚ್ಚಿ ಮಾಡೋದು. ಕಡಿಮೆ ಪ್ರಮಾಣದಲ್ಲೇ ಹಿಟ್ಟು ಹಚ್ಚಬೇಕಾಗುತ್ತೆ ನೋಡಿ. ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಆದರೆ ಅಂಟ್ಕೊಂಡ್ಬಿಡ್ತಾವೆ, ಹಾಗಾಗಿ ಸ್ವಲ್ಪ ಹಿಟ್ಟು ಹಾಕಿದ್ದೆ ನಾನು. ಅದಾದ ನಂತರ ಶೇಂಗಾ ಎಳ್ಳಿನಲ್ಲಿ ಕೂಡ ಎಣ್ಣಿನ ಅಂಶ ಇರುತ್ತಲ್ಲ, ಹಾಗಾಗಿ ನಾನು ಎಣ್ಣೆ ಹಚ್ಚೋದಿಲ್ಲ, ಕಡಿಮೆ ನೋಡಿ, ತುಂಬ ಕಡಿಮೆ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗೆಲ್ಲ ಹೋಳಿಗೆ ಬಂದು, ನಿಮ್ಮ ಏನಂತಾರೆ ವಿಡಿಯೋದಲ್ಲಿ ತೋರಿಸ್ಬೇಕಾದ್ರೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಹೂರಣ ರೆಡಿಯಾಗಿದೆ ಅಂಥೇಳಿ. ಎಲ್ಲಿ ಏನೂ ಕಟ್ಟಾಗೋದಿಲ್ಲ ನೋಡಿ. ಸ್ವಲ್ಪ ಬೆಲ್ಲ ಜಾಸ್ತಿ ಆದರೆ ಮಾತ್ರ ಹಂಚಿಗೆ ಅಂಟ್ಕೋತಾವ, ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ, ಆರಾಮಾಗಿಯೇ ಮಾಡ್ಕೋಬೋದು ಎಳ್ಳೋಳಿಗೆ, ಶೇಂಗಾ ಹೋಳಿಗೆ. ಅದಾದ ನಂತರ ಈಗ ಇಷ್ಟೆಲ್ಲ ಏನಂತಾರೆ ಹಿಂದಿಂದು ಕೆಲಸ ಎಲ್ಲ ತುಂಬ ಇರುತ್ತಂತಲೇ ಹೇಳ್ಬೋದು. ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ಬೇಕಾದ್ರೆ ನಾವು ನೀಟಾಗಿ ತೋರಿಸ್ತೀವಿ. ಅದೇ ಪ್ರಕಾರ ನಾನು ಎಳ್ಳೋಳಿಗೆ, ಶೇಂಗಾ ಹೋಳಿಗೆ ಕೂಡ ನನಗೂ ಕೂಡ ಒಂದೊಂದು ಮಿಸ್ಟೇಕ್ ಆಗಿರ್ತವೆ, ನಂತರ ಅರ್ಧೋಗಿರ್ತವೆ, ಅಂಟ್ಕೊಂಡಿರ್ತವ. ಅದೆಲ್ಲ ಬಿಟ್ಟು ಯಾವ ಚೆನ್ನಾಗಿ ಬಂದಿರ್ತವ ಅದನ್ನಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈಗ ನಮ್ಮಂಥ ಬರೋರಿಗೆ ಬಹಳಷ್ಟು ಇದಾಗ್ತವೆ ನೋಡಿ, ಅಡುಗೆದಲ್ಲಿ ಕೂಡ ಒಂದ್ಸರಿ ವ್ಯತ್ಯಾಸ ತುಂಬ ಆಗ್ತವೆ. ಹಾಗಾಗಿ ಕಲಿಯೋರಿಗೆ ಹೇಳಿದೆ ನಾನು ಮೈದಾ ಹಿಟ್ಟಿಂದ ಮಾಡ್ಕೊಳ್ಳಿ ಅಂಥೇಳಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾನು ಎಳ್ಳೋಳಿಗೆ, ಶೇಂಗಾ ಹೋಳಿಗೆ ರೆಡಿ ಆದ ನಂತರ ನಿಮ್ಮ ಮುಂದೆ ಪ್ರೆಸೆಂಟೇಷನ್ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ. ಸಂಕ್ರಾಂತಿ ಸ್ಪೆಷಲ್ ಮತ್ತು ಇನ್ನೂ ಒಂದು ರೆಸಿಪಿ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್.